ನಮಸ್ತೆ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ರಿಕೆಟ್ ಅಪ್ಡೇಟ್ಗಳ ಕಡೆ ಹೋಗೋಣ. ಇದಪ್ಪ ಬ್ಯಾಟಿಂಗ್ ಅಂದ್ರೆ ಅದು ಕರ್ನಾಟಕ ತಂಡದಿಂದ. ಹೌದು, ರಣಜಿಯ ಸೆಮಿಫೈನಲ್ ನಲ್ಲಿ ಕರ್ನಾಟಕ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದೆ. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಕರ್ನಾಟಕ ಜಯದ ಹೊಸ್ತಿಲಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕರ್ನಾಟಕ ಕೇವಲ 2 ವಿಕೆಟ್ಗಳನ್ನು ಕಳೆದುಕೊಂಡು ಬೃಹತ್ ಮೊತ್ತವನ್ನು ಪೇರಿಸಿದೆ. ಅದು ಮೊದಲ ದಿನದ ಅಂತ್ಯಕ್ಕೆ 355 ರನ್ಗಳು. ಹೌದು, ಒಂದು ದಿನಕ್ಕೆ ಕರ್ನಾಟಕ ಮಾಡಿದಂತ ಸ್ಕೋರ್ 355 ರನ್ಗಳು. ಅದು ಕೇವಲ 2 ವಿಕೆಟ್ಗಳನ್ನು ಕಳೆದುಕೊಂಡು. ಇವಾಗ ಕರ್ನಾಟಕದ ಸ್ಥಿತಿ ನೋಡಿದ್ರೆ ಡ್ರೈವಿಂಗ್ ಸೀಟ್ ನಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿಂದ ಕಂಪ್ಲೀಟ್ ಆಗಿ ಮ್ಯಾಚ್ ಕರ್ನಾಟಕದ ಕಡೆ ವಾಲದಂತೂ ಖಂಡಿತವಾಗಿರ್ತದೆ. ಕರ್ನಾಟಕದ ಪರ ಸ್ಟಾರ್ ಬ್ಯಾಟರ್ ಆದಂತಹ KL ರಾಹುಲ್ ಅವರು 141 ರನ್ಗಳನ್ನು ಬಾರಿಸ್ತಾರೆ. ಹಾಗೇನೆ ಮಯಾಂಕ್ ಅಗರ್ವಾಲ್ ಅವರು 5 ರನ್ಗಳನ್ನು ಬಾರಿಸಿ ಔಟ್ ಆದ್ರೆ, ಇನ್ನೊಂದೆಡೆ ನಮ್ಮ RCBಯ ಹುಡುಗ ದೇವದತ್ತ ಪಡಿಕ್ಕಲ್ DDP ಯಂಗ್ ಬ್ಯಾಟರ್, ನಮ್ಮ RCBಯ ಯಂಗ್ ಬ್ಯಾಟರ್ ಮತ್ತೊಮ್ಮೆ 100 ಹೊಡೆಯುವ ಮೂಲಕ ತೋರಿಸ್ತಾರೆ ನಮ್ಮ RCBಯ ನಂಬರ್ 3 ಪರ್ಮನೆಂಟ್ ಸ್ಪಾಟ್ ಅಂತ RCBಗೆ ಉತ್ತರ ಕೊಡ್ತಾರೆ. ಸೊ ಅವರ ಬ್ಯಾಟ್ ಇಂದ ಬಂದಂತ ಸ್ಕೋರ್ 148 ರನ್ಗಳಾಗಿರ್ತವೆ. ಸೊ ಇನ್ನು 2 ರನ್ ಮಾಡಿದ್ರೆ 150 ಆಗ್ತದೆ. ಸೊ ಅಷ್ಟರ ಮಟ್ಟಿಗೆ ಉತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಕರುಣ್ ನಾಯರ್ ಅವರು 37 ರನ್ಗಳನ್ನು ಮಾಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸೊ ಸದ್ಯದ ಮಟ್ಟಿಗೆ ನೋಡೋದಾದ್ರೆ KL ರಾಹುಲ್ ಹಾಗೂ ಮಯಾಂಕ್ ಅಗರ್ವಾಲ್ ಅವರ 2 ವಿಕೆಟ್ಗಳನ್ನು ಕರ್ನಾಟಕ ಕಳೆದುಕೊಂಡಿದೆ. ಸೊ ಸದ್ಯದ ಮಟ್ಟಿಗೆ ಒಳ್ಳೆ ಪೊಸಿಷನ್ ನಲ್ಲಿದೆ ನಮ್ಮ ಕರ್ನಾಟಕ ತಂಡ. ಸೊ ಇಲ್ಲಿಂದ ಮ್ಯಾಚ್ ವಿನ್ ಆಗೋಕೆ ಹೆಚ್ಚೇನು ಕಷ್ಟ ಪಡ್ಬೇಕಾಗಿಲ್ಲ ಅಂತ ಅನಿಸ್ತದೆ. ಸೊ ಈ ಒಂದು ಸೆಮಿಫೈನಲ್ ಪಂದ್ಯ ಆರಾಮವಾಗಿ ವಿನ್ ಆದ್ರೆ ಕರ್ನಾಟಕ ತಂಡ ಈ ಬಾರಿಯ ಫೈನಲ್ ಹಂತಕ್ಕೇರಿ ಫೈನಲ್ ಟ್ರೋಫಿ ವಿನ್ ಆಗೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಟೀಮ್ ಇದೆ, ಅಷ್ಟು ಒಳ್ಳೆ ಕಾಂಬಿನೇಷನ್ ಇದೆ, ಅಷ್ಟು ಒಳ್ಳೆ ರೀತಿಯಲ್ಲಿ ಆಡ್ತಾ ಇದ್ದಾರೆ. ಸೊ ಒಳ್ಳೇದಾಗತ್ತೆ ಅಂತ ಅನಿಸ್ತಾ ಇದೆ. ಸೊ ಈ ಮ್ಯಾಚ್ ನಮ್ಮ ಕರ್ನಾಟಕ ತಂಡ ವಿನ್ ಆಗ್ಲಿ ಅಂತ ಆಶಿಸೋಣ. ವೆಸ್ಟ್ ಇಂಡೀಸ್ 2026ರ T20 ವರ್ಲ್ಡ್ ಕಪ್ ನ ಸೂಪರ್ 8ಕ್ಕೆ ಏರಿದ ಮೊದಲ ತಂಡವಾಗಿದೆ. ಸೊ ನೇಪಾಳವನ್ನು ಸೋಲಿಸುವ ಮೂಲಕ ಸತತ 3 ಪಂದ್ಯಗಳಲ್ಲಿ 3 ಜಯ ಕಂಡುಕೊಂಡಂತಹ ವೆಸ್ಟ್ ಇಂಡೀಸ್ ಇದೀಗ ಮೊದಲ ತಂಡವಾಗಿ ಸೂಪರ್ 8ಕ್ಕೆ ತೇರ್ಗಡೆಯಾಗ್ತದೆ. ಸೊ ಇವತ್ತು ನಡೆದ ಮ್ಯಾಚ್ ನಲ್ಲಿ 8 ವಿಕೆಟ್ಗೆ ನೇಪಾಳ ತಂಡ ಮಾಡಿದ್ದು 133 ರನ್ಗಳು. ಸೊ ನೋಡೋದಾದ್ರೆ ನೇಪಾಳ ತುಂಬಾನೇ ಭರವಸೆ ಹುಟ್ಟಿಸಿತ್ತು. ಯಾಕಂತ ಹೇಳಿದ್ರೆ ಯಾವ ರೀತಿ ಅವರು ಈ ಟೂರ್ನಮೆಂಟ್ ಅನ್ನು ಆರಂಭಿಸಿದ್ರು, ಸೊ ಒಂದು ಉತ್ತಮ ಫೈಟ್ ಬ್ಯಾಕ್ ಮಾಡ್ತಾರೆ ಅಂತ ಅನಿಸಿತ್ತು. ಆದ್ರೆ ಆ ತರ ಆಗ್ಲೇ ಇಲ್ಲ. ಸೊ ವೆಸ್ಟ್ ಇಂಡೀಸ್ ಎದುರು ಅವರು ಸೋಲ್ತಾರೆ. ಸೊ ನೋಡೋದಾದ್ರೆ ದೀಪೇಂದ್ರ ಸಿಂಗ್ ಐರೆ ಅವರ ಅರ್ಧ ಶತಕ ಬಿಟ್ರೆ ಅವರ ತಂಡದಲ್ಲಿ ಬೇರೆ ಯಾರು ಕೂಡ ಉತ್ತಮ ಪ್ರದರ್ಶನ ನೀಡುವುದಿಲ್ಲ. ಸೊ ಟೋಟಲ್ ಆಗಿ ನೋಡೋದಾದ್ರೆ 133 ರನ್ ಕಲೆ ಹಾಕುವಲ್ಲಿ ಯಶಸ್ವಿ ಆಗ್ತದೆ. ಸೊ ಈ ಸ್ಕೋರ್ ಅನ್ನು ಆರಾಮವಾಗಿ ವೆಸ್ಟ್ ಇಂಡೀಸ್ ಚೇಸ್ ಮಾಡ್ತಾ ಇದೆ. ಸೊ ವೆಸ್ಟ್ ಇಂಡೀಸ್ ಪರ ನೋಡೋದಾದ್ರೆ ಶಿಮ್ರಾನ್ ಹಿಟ್ಮಾಯರ್ ಹಾಗೇನೆ ನಾಯಕ ಶಾಯ್ ಹೋಪ್ ಅವರ ಒಂದು ಅದ್ಭುತ ಬ್ಯಾಟಿಂಗ್ ನಿಂದಾಗಿ ಈ ಒಂದು ಜಯ ಪಡ್ಕೊಳ್ತಾರೆ. ಸೊ ನೋಡೋದಾದ್ರೆ ಸೂಪರ್ 8ಕ್ಕೆ ತೇರ್ಗಡೆಗೊಂಡಂತಹ ಮೊದಲ ತಂಡವಾಗಿ ವೆಸ್ಟ್ ಇಂಡೀಸ್ ಹೊರ ಬೀಳ್ತದೆ. ಸೊ ಒಂದು ಉತ್ತಮ ವಿನ್ ಆಗಿರ್ತದೆ ವೆಸ್ಟ್ ಇಂಡೀಸ್ಗೆ. ನೋಡೋದಾದ್ರೆ ಒಂದು ಒಳ್ಳೆ ರೀತಿಯಾದಂತಹ ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಒಂದು ಟೀಮ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೊ ಒಳ್ಳೆ ರೀತಿಯಲ್ಲಿ ಆಡಿದ್ದಾರೆ. ಸೊ ಮುಂದೆನೂ ಕೂಡ ಬೇರೆ ಟೀಮ್ಗಳಿಗೆ ಕಂಟಕ ಅನಿಸ್ತಾ ಉಂಟು ಅವರ ಫಾರ್ಮ್ ನೋಡಿದ್ರೆ. ಹಿಂದೆಲ್ಲ ನೋಡಿದ್ರೆ ಒಂದಲ್ಲ ಒಂದು ವೀಕ್ನೆಸ್ ಇಟ್ಕೊಂಡು ಆಡ್ತಾ ಇತ್ತು ಈ ವೆಸ್ಟ್ ಇಂಡೀಸ್ ಟೀಮ್. ಆದ್ರೆ ಈ ಬಾರಿ ಇಂಡಿಯಾದಲ್ಲಿ ಉತ್ತಮ ರೀತಿಯಲ್ಲಿ ಆಡ್ತಾ ಇದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸೊ ಮುಂದಿನ ಮ್ಯಾಚ್ ಏನಾಗ್ತದೆ ಅಂತ ನೋಡ್ಬೇಕು. ಇನ್ನು 3ನೆಯ ಅಪ್ಡೇಟ್ ಬಂದು ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆಯುತ್ತಿರುವ ಮೊದಲ T20 ಪಂದ್ಯದಾಗಿರ್ತದೆ. ಸೊ ಮೊದಲ T20 ವನಿತೆಯರ ಪಂದ್ಯದಲ್ಲಿ ಭಾರತ ಜಯ ಗಳಿಸ್ತದೆ. ಸೊ ಆಸ್ಟ್ರೇಲಿಯಾ ಭಾರಿ ಮುಖಭಂಗಕ್ಕೆ ಒಳಗಾಗ್ತದೆ. ಯಾಕಂದ್ರೆ ತವರು ನೆಲದಲ್ಲಿ ಆಸ್ಟ್ರೇಲಿಯಾ ತುಂಬಾ ಹೀನಾಯವಾಗಿ ಸೋಲ್ತದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಭಾರತದ ಬೌಲರ್ಗಳ ನಡೆಸಿದಂತಹ ದಾಳಿಗೆ ಆಸ್ಟ್ರೇಲಿಯಾ ತತ್ತರಿಸಿ ಹೋಗ್ತದೆ. ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ಕೇವಲ ಆಸ್ಟ್ರೇಲಿಯಾ ಮಾಡಿದಂತಹ ಸ್ಕೋರ್ 133 ರನ್ಗಳಾಗಿರ್ತದೆ. ಅರುಂಧತಿ ರೆಡ್ಡಿ ಅವರ 4 ವಿಕೆಟ್ಗಳು ಮ್ಯಾಚ್ ನ ಟರ್ನಿಂಗ್ ಪಾಯಿಂಟ್ ಆಗಿರ್ತದೆ. ಕೇವಲ 22 ರನ್ಗಳನ್ನು ನೀಡಿ 4 ವಿಕೆಟ್ಗಳನ್ನು ಪಡಿತಾರೆ. ಸೊ ಇದರಿಂದ ಆಸ್ಟ್ರೇಲಿಯಾ ಬ್ಯಾಕ್ ಫುಟ್ಗೆ ಹೋಗ್ತದೆ. ಸೊ
133 ಅಷ್ಟೇ. ಅದು ಇವಾಗಿನ ಇಂಡಿಯಾ ಟೀಮಿಗೆ ಸಲೀಸಾದ ಸ್ಕೋರ್ ಆಗಿರ್ತದೆ. ಆದ್ರೂ ಮ್ಯಾಚ್ ನಲ್ಲಿ ಒಂದು ಟ್ವಿಸ್ಟ್ ಏನಂತ ಹೇಳಿದ್ರೆ, ಇಂಡಿಯಾ ಬ್ಯಾಟ್ ಮಾಡುವಾಗ ಮಳೆ ಬರ್ತದೆ. ಸೊ ಅಷ್ಟೊತ್ತಿಗಾಗಲೇ ಇಂಡಿಯಾ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಮುಂದಿರುವ ಕಾರಣದಿಂದಾಗಿ ಭಾರತವನ್ನು ವಿಜಯಿ ಎಂದು ಘೋಷಿಸಲಾಗ್ತದೆ. ಸೊ ನೋಡೋದಾದ್ರೆ ಭಾರತದ ವಿಕೆಟ್ಗಳು ಕೂಡ ಉರುಳಿತ್ತು. ಸೊ ಇಡೀ ಮ್ಯಾಚ್ ಆದ್ರೆ ಭಾರತಕ್ಕೆ ತುಂಬಾ ಸಂಕಷ್ಟ ಕಾದಿತ್ತ ಏನೋ. ಸೊ ಆದ್ರೆ ಅದು ಅಷ್ಟಕ್ಕೆ ಸೀಮಿತವಾಗಿತ್ತು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಮಳೆ ಬಂದ ಕಾರಣದಿಂದಾಗಿ ಭಾರತ ತಂಡ ವಿಜಯಿ ಆಗ್ತದೆ. ಸೊ ಇದರಿಂದಾಗಿ ಈ ಸರಣಿಯಲ್ಲಿ 1-0 ಮುನ್ನಡೆ ಭಾರತ ತಂಡ ಕಾಯ್ದುಕೊಂಡಿದೆ. ಸೊ ಒಂದರ್ಥದಲ್ಲಿ ನೋಡೋದಾದ್ರೆ ಭಾರತ ತಂಡಕ್ಕೆ ಸುಲಭ ಚೇಸಿಂಗ್ ಆಗಿತ್ತು. ಆದ್ರೆ ಒಂದ್ ವೇಳೆ ಮಳೆ ಬಾರ್ದೇ ಇದ್ರೆ ಮಾತ್ರ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ. ಸೊ ಆದ್ರೆ ಇವಾಗ ಮಳೆ ಬಂತು, ಡಕ್ವರ್ತ್ ಲೂಯಿಸ್ ನಿಯಮದಿಂದಾಗಿ ಭಾರತ ಜಯಗಳಿಸಿದೆ. ಹೇಗಾದ್ರೂ ವಿನ್ ಆಗೋದು ಮಾತ್ರ ಮುಖ್ಯವಾಗಿರ್ತದೆ. ಸೊ ಇಲ್ಲಿ ಭಾರತ ತಂಡ ವಿನ್ ಆಗಿದೆ. ಸೊ ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ. ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.